ಓಂ ಶ್ರೀ ಗುರುಭ್ಯೋ ನಮಃ. ಇತಿಹಾಸ ಪ್ರಸಿದ್ಧವುಳ್ಳುವಂಥ ಕಲ್ಯಾಣ ಕರ್ನಾಟಕದ ಗಡಿಭಾಗದಲ್ಲಿ ವೀರಶೈವ ಸಮಸ್ತ ದೈವದ ಅಧಿದೇವತೆಯಾಗಿರುವಂಥ ವೀರಭದ್ರ ಮಹಾಸ್ವಾಮಿಯ ಒಂದು ಜಾತ್ರಾ ಮಹೋತ್ಸವ, ಇತಿಹಾಸ ಚಾರಿತ್ರ್ಯತೆ ಉಳ್ಳುವಂಥ ಒಂದು ಜಾತ್ರಾ ಮಹೋತ್ಸವ. ಇವತ್ತು ಕೊರೋನಾ ಮಹಾಮಾರಿಯ ಮಧ್ಯದಲ್ಲಿ ಈ ಜಾತ್ರೆ ನಿಷೇಧಿಸಲಾಗಿದೆ. ಕೇವಲ ವಿಧಿವಿಧಾನದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಕೊಟ್ಟಿದೆ. ವೀರಭದ್ರ ಮಹಾಸ್ವಾಮಿಯ ಎಲ್ಲ ಭಕ್ತರಿಗೆ ತಿಳಿಸುವುದೇನೆಂದರೆ, ವೀರಭದ್ರ ಮಹಾಸ್ವಾಮಿ ಬೇಡಿದವರಿಗೆ ಬೇಡಿದ ವರವನ್ನು ಕೊಡುವಂಥ ಶಕ್ತಿ ಅಧಿದೇವತೆ, ಪವಾಡ ಪುರುಷ. ನಾವೆಲ್ಲರೂ ವಿಶ್ವವ್ಯಾಪ್ತಿಯಾಗಿರುವಂಥ ಕೊರೋನಾ ಮಹಾಮಾರಿ ನಮ್ಮಿಂದ ಅಗಲಿ ಆರೋಗ್ಯಪೂರ್ಣವಾದಂಥ ಸಮಾಜ ನಿರ್ಮಾಣ ಮಾಡಬೇಕಾಗಿದೆ. ಇಲ್ಲಿರುವಂಥ ನನ್ನ ಭಕ್ತರಿಗೆ ಒಂದು ಕೋರಿಕೆ. ಎಂಥ ಕೋರಿಕೆ ಅಂದರೆ, ಇತಿಹಾಸ ಚಾರಿತ್ರ್ಯವುಳ್ಳುವಂಥ ಒಂದು ಜಾತ್ರಾ, ವೈಭವ ಅವಿಶ್ವಸನೀಯವಾದಂಥ ಒಂದು ಜಾತ್ರಾ ತಮಗೂ ಹಾಗೂ ನಮ್ಮೆಲ್ಲರಿಗೂ ನೋವು ಉಂಟು ಮಾಡಿದೆ. ಜಾತ್ರಾ ಯಾಕೆ ಮಾಡ್ತೀವಿ ಅಂದರೆ, ಸಮಾಜದ ಹಿತದೃಷ್ಟಿಗಾಗಿ, ಭಾರತ ಭಾವೈಕ್ಯತೆಗಾಗಿ, ಧರ್ಮದ ಜಾಗೃತಿಗಾಗಿ, ಜಾತಿ ಮತ ಪಂಥವೆನ್ನದೆ ನಾವೆಲ್ಲ ಒಂದು ಎಂಬ ಸಾರುವುದಕ್ಕೆ ನಾವು ಜಾತ್ರಾ ಮಾಡ್ತೇವೆ. ಜನರು ಸೇರುವುದರ ಮಧ್ಯದಲ್ಲಿ ಸಮಾಜದ ಬಗ್ಗೆ ಕಳಕಳಿ ಹಾಗೂ ಕಾನೂನು ರೀತಿಯಲ್ಲಿ ಇವತ್ತು ಈ ಜಾತ್ರಾ ಮಾಡ್ಕೊಂಡು ಬಂದಿದ್ದೇವೆ. ತಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿ ಇದ್ದರೂ ಕೂಡ, ಇಲ್ಲೇ ಹೊತ್ತಿಗೂ ಕೂಡ ಆ ವೀರಭದ್ರ ಮಹಾಸ್ವಾಮಿ ಅಖಂಡ ಆಶೀರ್ವಾದ ತಮ್ಮೆಲ್ಲರ ಮೇಲಿದೆ. ಮುಂಬರುವ ದಿನಗಳಲ್ಲಿ ಈ ಕೊರೋನಾ ಮಹಾಮಾರಿ ಬೇಗ ನಮ್ಮಿಂದ ಅಗಲಿ ಆರೋಗ್ಯಪೂರ್ಣವಾದಂಥ ಸಮಾಜ ನಿರ್ಮಾಣ ಮಾಡಲಿ ಎಂಬ ಮಾತನ್ನು ಹೇಳಿ, ಇಲ್ಲಿ ಎಲ್ಲ ಭಕ್ತರಿಗೆ ಆ ವೀರಭದ್ರ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಅಖಂಡ ಸ್ವರೂಪನಾಗಿರುವಂಥ ವೀರಭದ್ರ ಮಹಾಸ್ವಾಮಿ ಬೇಡಿದವರಿಗೆ ವರವನ್ನು ಕೊಡುವಂಥ ಆ ಭಕ್ತ ವೀರಭದ್ರ ತಮ್ಮೆಲ್ಲರ ಬಾಳಲ್ಲಿ ಆಯುರ್, ಆರೋಗ್ಯ, ಐಶ್ವರ್ಯ, ಸಿರಿಸಪ್ಪತ್ತನ್ನು ಕೊಟ್ಟು ಕರುಣಿಸಿ ಮಂಗಲ್ ಆಶೀರ್ವದಿಸಲಿ ಎಂಬ ಮಾತನ್ನು ಹೇಳಿ ಆಶೀರ್ವದಿಸುತ್ತೇವೆ. ಶಿವಂಬುಜಾರ್.